ಶಿರಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಜಾನ್ಮನೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯ ದೇವನಹಳ್ಳಿ ರಾಗಿಬೈಲ್ ಕ್ರೀಡಾಂಗಣದಲ್ಲಿ ಬಹಿರಂಗ ಪ್ರಚಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೇವನಹಳ್ಳಿಯ ರಾಗಿಬೈಲ್ ಕ್ರೀಡಾಂಗಣದಲ್ಲಿ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉತ್ತರ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್, ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದರೆ ಇಡೀ ದೇಶವನ್ನು ಮಾರುವುದಂತೂ ಖಂಡಿತ ಎಂದು ಕಿಡಿಕಾರಿದ್ರು. ಆದರೆ ರಾಗಿರಿ ಸಾಹೇಬ್ರೆ, ದೇಶ ಯಾವಾಗ ಕಟ್ತದೆ, ಈ ಹಳ್ಳಿಯಿಂದ ಪ್ರತಿಯೊಂದು ಊರಿಂದ, ಪ್ರತಿಯೊಂದು ತಾಲೂಕಿಂದ, ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿಯೊಂದು ರಾಜ್ಯದಿಂದನೇ ದೇಶ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಬಡವರು ಕಷ್ಟಕ್ಕೆ ನಾವು ಸ್ಪಂದನೆ ಕೊಟ್ಟಿಲ್ಲ ಅಂದ್ರೆ ದೇಶ ಏನ್ ಅದಾನಿ ಮತ್ತೆ ಅಂಬಾನಿಗೆ ಕಟ್ಟಲಿಕ್ಕೆ ನೀವು ಬಿಟ್ಟಿದ್ದೀರಾ? ಅದಕ್ಕೆ ಅವರಿಗೆ ಪ್ರಶ್ನೆ, ಬರೀ ಅದಾನಿ ಅಂಬಾನಿದು ಸಾಲ ಮನ್ನಾ ಮಾಡ್ಲಿಕ್ಕೆ ಬಿಜೆಪಿ ಸರ್ಕಾರ ಮಾಡ್ಲಿಕ್ಕೆ ಅಲ್ಲ, ಮಾಡಿ ತೋರಿಸಿದ್ದಾರೆ. ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಈ ಬಾರಿ ನಾನು ಹೇಳ್ತೀನಿ, ಈ ಬಾರಿ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಸ್ಥಾಪನೆ ಮಾಡಿದ್ರೆ ಇಡೀ ದೇಶ ಕೂಡ ಮಾರಾಟ ಮಾಡ್ಲಿಕ್ಕೆ ಇವರು ಹಿಂದೆ ಮುಂದೆ ನೋಡಲ್ಲ. ನಿಮ್ಮ ಅತಿಕ್ರಮಣ ಜಮೀನು ಬಿಟ್ಬಿಡಿ, ಪೂರ್ತಿ ದೇಶ ಮಾರಾಟ ಮಾಡ್ತಾರೆ ಇವರು. ಅದಕ್ಕೆ ಆ ದೇಶ ನಮ್ ಭಾರತ ದೇಶ, ನಮ್ ಇಂಡಿಯಾ ಮಾರಾಟ ಆಗ್ಬಂದ್ರೆ ನಿಮ್ದು ನಮ್ದು ಜವಾಬ್ದಾರಿ ಇದೆ. ಹಂಗೆ ಬರಲ್ಲ, ಹಂಗೆ ಹೋಗಲ್ಲ. ಅಧಿವೇಶನದಲ್ಲಿ ಯಾರು ಮಾತಾಡ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಯಾರು ಮಾತಾಡ್ತಾರೆ, ನಿಮ್ ಬಹುಮೂಲ್ಯ ಮತ ಹಾಕಿ ತಾವು ಈ ಕುರ್ಚಿ ಯಾರಿಗೆ ಕೊಡ್ತೀರಾ, ಅದು 5 ವರ್ಷ ನಿಮ್ ಜೀವನದಲ್ಲಿ ಏನೇನ್ ಯಾವ ಪದ್ಧತಿನಲ್ಲಿ ನೀರು ಬರಬೇಕು, ರಸ್ತೆಯಲ್ಲಿ ಆಗ್ಬೇಕು, ಚರಂಡಿಯಲ್ಲಿ ಆಗ್ಬೇಕು, ಇದು ಎಲ್ಲ ವಿಚಾರ ಮಾಡ್ಕೊಂಡು ತಿಳುವಳಿಕೆ ಮಾಡ್ಕೊಂಡು ನಿಮ್ಗೆ ಕೊಡ್ತಾರೆ. ಜನರು ನೇರವಾಗಿ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕನ್ನು ಸಂವಿಧಾನ ನಮಗೆ ನೀಡಿದೆ. ಆದರೆ ಬಿಜೆಪಿಗರು ಬಿಜೆಪಿ ಪಕ್ಷದ ಧೋರಣೆಯನ್ನು ಸಹಿಸದೆ ಧ್ವನಿ ಎತ್ತಿದವರನ್ನು ದೇಶದ್ರೋಹಿಗಳೆಂದು, ರೈತರ ಪರವಾಗಿ ಪ್ರತಿಭಟನೆಗಿಳಿದವರನ್ನು ಭಯೋತ್ಪಾದಕರೆಂದು ಕರೆಯುತ್ತಾರೆ ಎಂದು ಆರೋಪಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.